ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಭೂಮಿ ಗಡಗಡ ಅಂತೇಳಿ ನಡುಗಿರುವಂಥದ್ದು. ಮಿಂಡಾನಾವೋ ದ್ವೀಪದಲ್ಲಿ 7.8 ತೀವ್ರತೆಯ ಕಂಪನ ಸಂಭವಿಸಿದೆ. ಜನರಲ್ ಸ್ಯಾಂಟೋಸ್ ಸಿಟಿಯಲ್ಲಿ ಕಟ್ಟಡಗಳು ಧರಾಶಾಹಿಯಾಗಿವೆ, ಕಟ್ಟಡಗಳು ಕುಸಿದು ಹೋಗಿವೆ. ನೋಡ್ತಾ ಇದ್ದಂತೆಯೇ ಕಣ್ಣ ಮುಂದೆಯೇ ಕುಸಿದು ಬಿದ್ದಿವೆ ಕಟ್ಟಡಗಳು. ಬೃಹತ್ ಕಟ್ಟಡಗಳು ಧರೆಗೆ ಉರುಳಿರುವಂಥದ್ದು. ಭೂಕಂಪನದಿಂದ ಹಲವು ಅವಘಡಗಳು ಸಂಭವಿಸಿದ್ದು ಒಟ್ಟು 5 ಸಾವು ಸಂಭವಿಸಿದೆ ಎನ್ನುವ ಮಾಹಿತಿ ಇದೆ. ಇನ್ನು ಶಾಲೆಗಳಲ್ಲಿದ್ದ ಮಕ್ಕಳು ಭೂಕಂಪನ ಆದಂತಹ ಸಂದರ್ಭದಲ್ಲಿ ಬೆಚ್ಚಿ ಬಿದ್ದಿದ್ದಾರೆ. ಆ ದೃಶ್ಯಗಳು ಕೂಡ ಸೆರೆಯಾಗಿವೆ, ಅವು ಭಯಾನಕವಾಗಿವೆ. ಫಿಲಿಪೈನ್ಸ್ನಲ್ಲಿ ಸಂಭವಿಸಿದಂತಹ ಭೂಕಂಪನದ ಭೀಕರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲೆಲ್ಲೆಲ್ಲೂ ಕೇಳಿಸ್ತಾ ಇರೋದು ಬರೀ ರಣಕೇಕೆಯೇ. ಭೂಕಂಪನದ ತೀವ್ರತೆಗೆ ಕಟ್ಟಡಗಳು, ಬೃಹತ್ ಕಟ್ಟಡಗಳು ಇದ್ದಕ್ಕಿದ್ದಂತೆ ನೆಲಕ್ಕೆ ಉರುಳ್ತಾ ಇರುವಂಥದ್ದು. ಶಾಲಾ ಮಕ್ಕಳು, ಆ ಶೆಡ್ನಲ್ಲಿದ್ದಂತಹ ಮಕ್ಕಳೆಲ್ಲ ಹೊರಗೋಡೋಗಿದ್ದಾರೆ. ಶೆಡ್ನಲ್ಲಿ ಅಲ್ಲಿ ಮಕ್ಕಳು ಹೊರಗಡೆ ಭಯದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಶೆಡ್ ಒಂದು ಕಳಚಿ ಬೀಳುತ್ತೆ. ಆ ದೃಶ್ಯಗಳನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಎದೆ ಜಲ್ ಅನ್ನುವಂತೆ ಇರುವಂಥದ್ದು. ಮಿಂಡಾನಾವೋ ದ್ವೀಪದಲ್ಲಿ ಸಂಭವಿಸಿರುವಂತಹ ಭೂಕಂಪನ ಇದು. 7.8 ತೀವ್ರತೆಯ ಕಂಪನ ಅಲ್ಲಿ ಆಗಿರುವಂಥದ್ದು. ಜನರಲ್ ಸ್ಯಾಂಟೋಸ್ ಸಿಟಿಯಲ್ಲಿ ಕಟ್ಟಡಗಳು ಕುಸಿದು ಹೋಗಿದ್ದಾವೆ. ಭೂಕಂಪನದಿಂದ ಹಲವು ಅವಘಡಗಳು ಕೂಡ ಸಂಭವಿಸಿದ್ದು 5 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಶಾಲೆಗಳಲ್ಲಿ ಭೂಕಂಪನದ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಆ ಮಕ್ಕಳು ಭಯಭೀತರಾಗಿದ್ದನ್ನು ನೋಡ್ತಾ ಇದ್ವಿ. ಎಂಥವರೆಗೆ ಆಗಲಿ ಎಂತ ನೋಡ್ತಾ ಇದ್ದೀರಾ, ಮತ್ತೊಮ್ಮೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆ ಶೆಡ್ ಒಂದಲ್ಲಿ ಏನು ಹಾಕಿದ್ದಾರೆ ಅದು ಕೂಡ ಇದ್ದಕ್ಕಿದ್ದಂತೆ ಕಳಚಿ ಬಿದ್ದು ಬಿಡುತ್ತೆ. ಮಕ್ಕಳು ಭಯದಿಂದ ಓಡಿ ಹೋಗುವಂತಹ ದೃಶ್ಯ ಅದು. ನೋಡಿ, ಕಳಚಿ ಬೀಳ್ತಾ ಇರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಫಿಲಿಪೈನ್ಸ್ನಲ್ಲಿ ಭೂಕಂಪನದ ಅನುಭವ ಏನಾಗಿದೆ, ಇದರ ಬೆನ್ನಲ್ಲೇ ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಈಗ ಅಲ್ಲಿನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಕರಾವಳಿ ಪ್ರದೇಶದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಿ. ಸುನಾಮಿಯ ಆತಂಕ ಕೂಡ ಇದೆ. ಕೇವಲ ಭೂಕಂಪನ ಮಾತ್ರವಲ್ಲ, ಸುನಾಮಿಯೂ ಬರೋದಕ್ಕಿದೆ. ಎಚ್ಚರಿಕೆಯಿಂದ ಇರಿ, ಜಾಗ್ರತೆಯಾಗಿರಿ, ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಿ ಅಂತೇಳಿ ಫಿಲಿಪೈನ್ಸ್ ಸರ್ಕಾರ ಹಾಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಆಗಲೇ ಸ್ಥಳಾಂತರ ಕಾರ್ಯವನ್ನು ಕೂಡ ಈಗಾಗಲೇ ಆರಂಭ ಮಾಡಲಾಗಿದೆ ಅಂಥೇಳಿ ತಿಳಿದು ಬರ್ತಾ ಇದೆ. ಶಾಲಾ ಕಟ್ಟಡಗಳು, ಮನೆಗಳು, ಏರ್ಪೋರ್ಟ್ಗಳು, ಮಾಲ್ಗಳು, ಸಾಕಷ್ಟು ಕಟ್ಟಡಗಳಿಗೆ ಹಾನಿಯಾಗಿರುವಂಥದ್ದು, ಸಾಕಷ್ಟು ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿರುವಂಥದ್ದು ಫಿಲಿಪೈನ್ಸ್ನಲ್ಲಿ ಸಂಭವಿಸಿದ ಈ ಭೀಕರ ಭೂಕಂಪನದಿಂದಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.